ಉಂಟು, ಅದಕ್ಕೂ ಸ್ಪಂದನೆ ಉಂಟು ಅನ್ನೋದನ್ನು ಅವ್ರು ಹೇಗೆ ಪ್ರತಿಪಾದಿಸ್ತಾರೆ ನೋಡೋಣ. ನಿಜ, ಜನನಿ ಜನೋನ್ಮಿಶ್ಚ ಸ್ವರ್ಗದಪಿ ಗವಿಯಸೆ ಅಂತ ಹೇಳ್ತಾರೆ. ತಾಯಿ, ತಾಯಿನಾಡು ಎರಡು ಕೂಡ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಆದರೆ ಆ ತಾಯಿ ಆರಂಭದಲ್ಲಿ ಹೆಂಡತಿಯಾಗಿ ಬಂದಿರ್ತಾಳೆ. ಹೆಂಡತಿಯಾದ ನಂತರವೇ ಅವಳು ತಾಯಿ ಆಗೋದ್ರಿಂದ ಮೊದಲು ಮುತ್ತು, ಆ ನಂತರ ತುತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕವಿಗಳು ಹೇಳ್ತಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿ ಒಬ್ಬಳೆ, ಸ್ವಲ್ಪ ಸೂಕ್ಷ್ಮ ಗಮನಿಸಿ, ಅವರಿಷ್ಟು ಚೆನ್ನಾಗಿ ಹೇಳ್ತಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಮತ್ತಿಬ್ಬರು 3 ಜನ ಹೆಂಡತಿದ್ರೆ ಕತೆ ಬೇರೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಅದರಿಂದ ಹೆಂಡತಿ ಮನೆಯೊಳಗಿದ್ರೆ ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ನಮ್ಮ ಸರ್ವಜ್ಞ ಕವಿ ಹೇಳ್ತಾರೆ, ವೆಚ್ಚನೆಯ ಮನೆಯರಲು ವೆಚ್ಚಕ್ಕೆ ಹೊಂದಿರಲು ಇಚ್ಛೆಯರಿತು ನಡೆವ ಸತಿಯಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇಚ್ಛೆಯರಿತು ನಡೆಯುವಂತಹ ಹೆಂಡತಿ ಮನೆಯೊಳಗಿತ್ತು ಅಂದರೆ ಸ್ವರ್ಗಕ್ಕೆ ಕಿಚ್ಚನ್ನು ಹಚ್ಬೋದು ಅಂತ ಹೇಳ್ತಾರೆ ಸರ್ವಜ್ಞ ಕವಿಗಳು. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ. ಗೃಹಿಣಿಗೆ ಎಷ್ಟೊಂದು ಹೆಸರು. ಗೃಹಿಣಿ ಗೃಹ ಮುಚ್ಚತೆ, ಗೃಹ ಮುಚ್ಚತೆ. ಯಾವ ಗೃಹಿಣಿ ಸರಿಯಾಗಿ ಮನೆಯನ್ನು ನಡೆಸಿಕೊಂಡು ಹೋಗ್ತಾಳೋ ಅವಳ ಗೃಹ ಮುಚ್ಚಗಟ್ಟಕ್ಕೆ ಹೋಗುತ್ತಂತೆ. ಗೃಹಿಣಿ ಗೃಹ ಮುಚ್ಚತೆ, ಇಲ್ಲದಿದ್ದರೆ ಗೃಹ ಮುಚ್ಚತೆನೂ ಆಗ್ಬೋದು. ಹೆಂಡತಿ ಆದವಳು, ಪತ್ನಿ ಆದವಳು ಅತ್ಯಂತ ಪ್ರಮುಖ ಸ್ಥಾನವನ್ನು ಮನೆಯಲ್ಲಿ ವಹಿಸ್ತಾಳೆ ಅಂತ ನಾನು ಹೇಳ್ತೀನಿ. ತಾಯಿ ಅಲ್ಪ ಇರುವವರೆಗೆ ಇರ್ತಾಳೆ, ಆದರೆ ಹೆಂಡತಿ ಕೊನೆಯವರೆಗೂ ಇರ್ತಾಳೆ. ಕರ್ಣೇಶು ಮಂತ್ರಿ, ಭೋಜೇಶು ಕಾಳಿ, ಶಯನೇಶು ರಂಭ ಅಂತ ಹೇಳ್ತೀವಿ. ಹೆಂಡತಿ ಈ ಎಲ್ಲವನ್ನೂ ಪೂರೈಸಬಲ್ಲಳು, ಆದರೆ ತಾಯಿಯಾಗಿ ಈ ಎಲ್ಲವನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಶಯನೇಶು ರಂಭ ಹೆಂಡತಿ ಮಾತ್ರ ಆಗಬಹುದು. ತಾಯಿಯಲ್ಲಿ ಒಬ್ಬ ಮಗ ಏನು ಮಾಡ್ತಾನೆ ಅಂದರೆ ತಾಯಿಯಲ್ಲಿ ನೋಡ್ತಾನೆ, ಎಲ್ಲ ನೋಡ್ತಾನೆ, ಆದರೆ ಹೆಂಡತಿಯಲ್ಲಿ ಎಲ್ಲವನ್ನೂ. ಹಾಗಾಗಿ ಹೆಂಡತಿಯ ಪ್ರಮುಖ ಸ್ಥಾನವನ್ನು ವಹಿಸ್ತಾಳೆ. ಸರಿಯಾದ ಹೆಂಡತಿಯಲ್ಲಿ ಮತ್ತೆ ಹೆಂಡತಿ ಮತ್ತು ಪತ್ನಿ ಎರಡನ್ನೂ ಕೂಡ ನಮ್ಮ ಹಿಂದಿನ ಕವಿಗಳು ಮಹರ್ಷಿಗಳು ಹೇಳ್ತಾರೆ. ಹೆಂಡತಿ ಅಂದರೆ ಬೇರೆ, ಪತ್ನಿ ಅಂದರೆ ಬೇರೆ. ಪತ್ನಿ ಅಂದರೆ ಯಾರು? ಪತಿ ಪತ್ನಿ ಸಾಮರಸ್ಯವನ್ನು ಉಂಟು ಮಾಡುವಂತಹ, ಗಂಡನನ್ನು ಅನುಸರಿಸಿ ನಡೆಯುವಂತಹ, ಗಂಡನಿಗೆ ಅನುಕೂಲಕರವಾಗಿ ನಡೆಯುವಂತಹವಳು ಪತ್ನಿ. ಪತಿ ಪತ್ನಿಯ ಸಂಬಂಧ ಅಂತದ್ದು. ಹೆಂಡತಿ ಗಂಡನ ಡ್ರಾಬ್ಯಾಕ್ಸ್ಗಳನ್ನ ಹೇಳ್ತಾ ಅಥವಾ ಗಂಡನ ವೀಕ್ನೆಸ್ಗಳನ್ನ ಹೊರಗಡೆ ಇಡುತ್ತಾ ನಡೀತಕ್ಕಂಥವಳ ಹೆಂಡತಿ ಅಂತ ವಿಮರ್ಶಿಸ್ತಾರೆ. ಅಲ್ಲಿ ಪತ್ನಿ ಹೆಂಡತಿ ಕೂಡ ವ್ಯತ್ಯಾಸವನ್ನು ಕಾಣ್ತಾರೆ. ನಮ್ಮ ಜಿ ಪಿ ರಾಜರತ್ನಂ ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಭೂತಾಯಿ ಮಂಚ ಹೇಳ್ಕೊಳಕೊಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲಗೋಕೆ ಭೂತಾಯಿ ಮಂಚ, ಕೈ ಹಿಡಿದು ಪುಟ್ಟಂಜಿ ನಗನತ್ತ ಉಪ್ಪುಗಂಜಿ, ಕೊಟ್ಟಾಯ್ತು ರತ್ನದ ಪ್ರಪಂಚ. ಕೈ ಹಿಡಿದಂಥ ಹೆಂಡತಿ ಉಪ್ಪುಗಂಜಿಯನ್ನು ಕೊಟ್ಬಿಟ್ರೆ ರತ್ನ ಪ್ರಪಂಚವೇ ಮುಗಿದೋಯ್ತಂತೆ. ನೋಡಿ, ಹೆಂಡತಿಯ ಬಗ್ಗೆ ಎಷ್ಟು ಚೆನ್ನಾಗಿ ನಮ್ಮ ಪುರಂದರ ದಾಸರು ಏನು ಹೇಳ್ತಾರೆ ಅಂದರೆ, ಪುರಂದರ ದಾಸರು ಕೂಡ ಒಂದು ಕಡೆ ಹೇಳ್ತಾರೆ, ನಮ್ಮಲ್ಲಿ ಯಾಕೆ ನಾವು ಹೇಳೋದು ಯಾಕೆಂದರೆ ಮುತ್ತು ಕೊಟ್ಟವಳು ಇರೋ ತನಕ ಇರ್ತಾಳೆ, ತುತ್ತು ಕೊಟ್ಟವಳು ಇರೋ ತನಕ ಇರ್ತಾಳೆ, ಮುತ್ತು ಕೊಟ್ಟವಳು ಕೊನೆ ತನಕ ಇರ್ತಾಳೆ ಅಂತ ನಾನು ವಾದವನ್ನು ಇಲ್ಲಿ ಮಂಡಿಸ್ತಾ ಇದ್ದೀನಿ. ಪುರಂದರ ದಾಸರ ಜೀವನವನ್ನು ಪರಿವರ್ತಿಸಿದವಳೇ ಪತ್ನಿ ಸರಸ್ವತಿ, ಹೆಂಡತಿ. ಅವರು ಅದಕ್ಕೆ ಹಾಡಿದ್ರು ಪುರಂದರದಾಸರು, ಆದದ್ದೆಲ್ಲ ಒಳಿತೆ ಆಯಿತು, ಈಶನ ಸೇವೆಗೆ ಸಾಧನ ಸಂಪತ್ತಾಯಿತು, ಇಂತಹ ಹೆಂಡತಿ ಸಂತತಿ ಸಾವಿರವಾಗಲಿ, ಇಂತಹ ಹೆಂಡತಿ ಸಂತತಿ ಸಾವಿರವಾಗಲಿ, ಗಂಡಗೆ ಬೆತ್ತ ಇಳಿಸಿದಳಯ್ಯ. ಗಂಡಗೆ ಬೆತ್ತ ಇಳಿಸಿದಳೆ ಅಂತ ವಿಶೇಷವಾಗಿ ಅದು ಮತ್ತೆ ಅವರೇ ಇನ್ನೂ ಒಂದು ಕಡೆ ಹೇಳಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಅದೇ ಈ ವ್ಯತ್ಯಾಸವನ್ನು ಹೇಳ್ತಾ ಗಂಡನ ಬ್ಯಾಗ್ಗಳನ್ನು ಹೇಳೋಳು ಹೆಂಡತಿ ಅಂತ ಹೇಳ್ಬೇಕಾದ್ರೂ ಹೇಳ್ತಾರೆ ಒಂದು ಮಾತು, ಹೆಂಡತಿ ಪ್ರಾಣ ಹೆಂಡತಿ ಅಂತ ಹೇಳ್ತಾರೆ. ಆ ಮಾತನ್ನು ಕೂಡ ಪುರಂದರದಾಸರು ಹೇಳಿದ್ದಾರೆ. ಹೆಂಡತಿ ಆದಂಥವಳು ಇಲ್ಲಿ ಹುಟ್ಟಿದ ಮಗುವನ್ನು ಬೇಕಾದರೆ ನಾವು ಅಮ್ಮ ಅಂತ ಕರಿಬೋದು. ಹುಟ್ಟಿದ ಮಗುವನ್ನು ಅಮ್ಮ ಅಂತ, ಮಗುನ ಅಮ್ಮ ಅಂತ ಅಂತೀವಿ, ಆದರೆ ಹೆಂಡತಿಯನ್ನ ಅಮ್ಮ ಅಂತ ಕರೆಯೋಕ್ಕಾಗಲ್ಲ. ಸುಮ್ಮನೆ ಕರಿಬೋದಷ್ಟೇ ಅಮ್ಮ ಅಂತ, ಆದರೆ ಮಾತೃತ್ವದಿಂದ ಕರೀಲಿಕ್ಕೆ ಸಾಧ್ಯ. ಮಾತೃತ್ವ ಭಾವನೆಯಿಂದ ಅಮ್ಮ ಅಂತ. ಯಾರೋ ಒಬ್ಬ ಏನು ಮಾಡಿದ್ದಂತೆ, ಪ್ರತಿ ದಿವಸ ರಾತ್ರಿ 11 ಗಂಟೆ ಬರ್ತಾ ಇದ್ದಂತೆ ಮನೆಗೆ. 11 ಗಂಟೆ ಬಂದು ಬಾಗಿಲು ದಬ್ಬ 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 ಬಡಿತಿದ್ದಂತೆ.
ಅವಳು ಅಕ್ಕಪಕ್ಕದ ಮನೆ ಗಂಡಸರೆಲ್ಲ ಬಂದಾಗ ಪಾಪ ಹೆಂಡ್ತಿನ ಸುಮಾ ಪ್ರೀತಿ ಹಾಗೆ ಹೀಗೆ ಕೂಗೋರು. ಇವ್ರು ಮಾತ್ರ ಹೆಂಡತಿ ಹೆಸರು ಎಲ್ಲೂ ಹೋಗಿಲ್ಲ, ಬರೀ ಕಾದು ದಬಾ 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 ಬಡಿಯೋರು. ಪಾಪ ಇವಳಿಗೂ ಬೇಜಾರಾಯಿತು. ಒಂದು ದಿವಸ ಕೇಳಿದ್ರು, ಅಲ್ಲ ಕಣ್ರಿ, ಎಲ್ಲರೂ ಪ್ರೀತಿಯಿಂದ ತಮ್ಮ ಹೆಂಡತಿ ಹೆಸರು ಕರೀತಾರೆ, ನೀವು ಯಾಕ್ರಿ ನನ್ನ ಹೆಸರು ಒಂದಿನೂ ಕೂಗಲ್ಲ, ಬರೀ ದಬ ದಬ ಅಂತ ಬಾಗಿಲು ಬಡಿತೀರ ರಾತ್ರಿ 11 ಗಂಟೆಲಿ ಬಂದು ಅಂತ ಕೇಳಿದ್ರು. ಹೆಂಗೆ ಕೂಗ್ಲಿ ನಿನ್ನ ಹೆಸರನ್ನ, ನಿನ್ನ ಹೆಸರು ಅಕ್ಕಮ್ಮ ಅಂತ. ಮೊದಲು 2 ಅಕ್ಷರ ಕೂಗೋಣ ಅಂದರೆ ಅಕ್ಕ ಅಂತ ಕೂಗಬೇಕು, ಕೊನೆ 2 ಅಕ್ಷರ ಕೂಗೋಣ ಅಂದರೆ ಅಮ್ಮ ಅಂತ ಕೂಗಬೇಕು. ಯಾವ ಥರ ಕೂಗಲಿ ನಿನ್ನ ಹೆಸರನ್ನು ನಾನು ಅನ್ನಂತೆ. ಸೊ ಇಲ್ಲಿ ಅಮ್ಮನೇ ಹೆಂಡತಿಯ ಮೇಲೆ ಬರುವಂತಹ ಪ್ರೀತಿ ಅದೇ ಬೇರೆ, ಅಮ್ಮನ ಮೇಲೆ ಬರುವ ವಾತ್ಸಲ್ಯ ಅದೇ ಬೇರೆ ಆಗ್ತದೆ ಅಂತ ನಾನು ಹೇಳ್ತೀನಿ. ದರ ಬೇಂದ್ರವರನ್ನು ಮಾತು ಹೇಳ್ತಾರೆ, ನನ್ನ ಕೈಯ ಹಿಡಿದಾಕಿ ಅವಳು ನುಂಗಿ ನಗುವೊಮ್ಮೆ ನಾನು ನನ್ನಕ್ಕೇನ. ಎಮ್ಮ ವಿ ಸೀತಾರಾಮಯ್ಯನವರು ಹೇಳ್ತಾರೆ, ಎಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಿಸಿ ತಂದಿರುವೆವು, ಕೊಳ್ಳಿರಿ ಮಗುವನ್ನು ನಿಮ್ಮ ಮನೆ ಬೆಳಕನ್ನು ನಿಮ್ಮ ಮಡಿಲೊಳಗಿಂದು ಇರಿಸಿರುವೆವು. ಹೆಣ್ಣನ್ನು ಒಪ್ಪಿಸುವಾಗ ಹೇಳ್ತಕ್ಕಂಥ, ಒಂದು ಹೆಣ್ಣು ಒಂದು ಮನೆಯಲ್ಲಿ ಹುಟ್ಟುತ್ತಾಳೆ, 2 ಮನೆಯನ್ನು ಬೆಳಗ್ತಾಳೆ. ಅವಳು ನದಿ ಇದ್ದಂಗೆ, ನದಿಯ 2 ದಡಗಳೇನಿದೆ, ಆ ಕಡೆ ದಡ ತವರು ಮನೆ, ಈ ಕಡೆ ದಡ ಅತ್ತೆ ಮನೆ, ಎರಡನ್ನೂ ಸರಿದೂಗಿಸಿಕೊಂಡು ನೋಡಿ. ಆದ್ರ ಹೊಸದಾಗಿ ಬಂದಂಥ ಹೆಣ್ಣು ಆ ಮನೆಗೆ, ಆ ಇಡೀ ಮನೆ ತಾಯಿ ಹಾಗಲ್ಲ, ತಾಯಿ ಆ ಮನೇಲೆ ಮಗನ ಬೆಳೆಸಿರ್ತಾಳೆ, ಆ ಮನೇಲೆ ದೊಡ್ಡಾಗುತ್ತೆ ಆಗೋಗಿರುತ್ತೆ. ಆದರೆ ಹೆಂಡತಿ ಬರುವಾಗ ಹೊಸದಾಗಿ ಬಂದಿರ್ತಾಳೆ, ಹೊಸದಾಗಿ ಬಂದರೆ ವಾತಾವರಣವೆಲ್ಲ ಹೊಸದು, ಅತ್ತೆ ಹೊಸಗಳು, ಮಾವ ಹೊಸಬ, ನಾದಿನಿ, ಮೈದುನ, ಅತ್ತೆ, ನೆರೆಹೊರೆಗಳು ಎಲ್ಲವೂ ಹೊಸ ವಾತಾವರಣಕ್ಕೆ ಅವಳು ಹೊಂದಿಕೊಂಡು ಅವೆಲ್ಲವನ್ನ ಸರಿದೂಗಿಸಿಕೊಂಡು ಅವರೆಲ್ಲರ ಮನವನ್ನು ಒಲಿಸಿಕೊಂಡು ಅವರೆಲ್ಲರನ್ನ ಪ್ರೀತಿಸುತ್ತಾ ತನ್ನ ಮಕ್ಕಳನ್ನು ಮುಂದೆ ಪ್ರೀತಿಸುತ್ತಾ ಸರಿಯಾದ ಮಾರ್ಗದರ್ಶನದಲ್ಲಿ ಆ ಮಕ್ಕಳನ್ನು ಬೆಳೆಸುತ್ತಾ ಆ ಮಕ್ಕಳನ್ನು ದೊಡ್ಡದಾಗಿ ಮಾಡುವ ಜವಾಬ್ದಾರಿ ಇದೆಯಲ್ಲ, ಈ ಜವಾಬ್ದಾರಿ ಹೆಂಡತಿಯಿಂದ ಮಾತ್ರ ಸಾಧ್ಯ. ತಾಯಿ ಮಾಡ್ತಾರೆ, ಆದರೆ ಹೆಂಡತಿಯಿಂದ ಇಂತಹ ಒಂದು ಕೆಲಸ ಆ ಹೊಸದಾಗಿ ಮಾಡಬೇಕಾಗಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ವಿಶೇಷವಾದಂಥ ವಿಷಯ ಅಂತ ನಾನು ಹೇಳ್ತೀನಿ. ಗೃಹಿಣಿ ಹೀನಂ ಅರಣ್ಯ ಸದೃಶಂ ಭವೇತಂದರೆ ನ ಗೃಹಂ ನ ಮಿಥ್ಯಾಹು ಅಂತ ಕರೀತಾರೆ. ಯಾವ ಮನೆಯಲ್ಲಿ ಗೃಹಿಣಿ ಇರಲು ಆ ಗಂಡಸಿಗೆ ಗೊತ್ತಾಗುತ್ತೆ ಗೃಹಿಣಿಯ ನನ್ನ ಹೆಂಡತಿ ಅಂತಿರ್ತಾರೆ. ಕೆಲವು ಗಂಡಸರು ನೋಡ್ಬೋದು, ಅಯ್ಯೋ ನಮ್ಮ ಮನೆಯವರಿಲ್ಲಪ್ಪ, ಮನೆಯೆಲ್ಲ ಪಾತ್ರೆ ಅಲ್ಲೇ, ಬಟ್ಟೆ ಅಲ್ಲೇ, ಕಸ ಅಲ್ಲೇ ಎಲ್ಲ ಹಿಂಗೆ ಬಿದ್ದಿರುತ್ತೆ ಅಂತ. ಮನೆಯಲ್ಲಿ ಗೃಹಿಣಿ ಇದ್ದಾರಷ್ಟೇ ಮನೆ ಲಕ್ಷಣ. ಮನೆಯಲ್ಲಿ ಗೃಹಿಣಿ ಇರಲಿಲ್ಲ, ಹೆಂಡತಿ ಇರಲಿಲ್ಲ ಅಂದರೆ ಆ ಮನೆ 2 ದಿನ 1 ದಿನ ಖುಷಿ ಪಡ್ಬೋದು ಗಂಡಸರು, ಆದರೆ ಮಾಲಿನ ನನ್ನ ಹೆಂಡತಿ ಯಾವಾಗ ಬರ್ತಾಳೋ ಅಂತ ಕಾಯ್ತಕ್ಕಂಥದ್ದನ್ನೇ ನಾವು ನೋಡ್ತೇವೆ. ಆದ್ದರಿಂದ ಗೃಹಿಣಿ ಯಾವಾಗಲೂ ಕೂಡ ಮನೆಯನ್ನು ಬೆಳಗುವಂಥವಳು, ಗೃಹಿಣಿಯೇ ಮನೆಯನ್ನು ಬೆಳಗುವಂಥವಳು ಅಂತ ನಾನು ಹೇಳ್ತೀನಿ. ತೊಟ್ಟ ಅಂಗಿಗಳಲ್ಲಿ ಹರಿಯದೆ ಕೊಳೆಯಾಗದೆ, ತೊಟ್ಟ ಅಂಗಿಗಳಲ್ಲಿ ಹರಿಯದೆ ಕೊಳೆಯಾಗದೆ ಮಡಿಯಾಗಿಯೇ ಉಳಿದ ಅಂಗಿ ಎಂದರೆ, ಮಡಿಯಾಗಿಯೇ ಉಳಿದ ಅಂಗಿ ಎಂದರೆ ಅರ್ಧಾಂಗಿ. ಏಕೆಂದರೆ ಅದು ಹೊಲಿಸಿಕೊಂಡಿದ್ದಲ್ಲ, ಒಲಿಸಿಕೊಂಡಿದ್ದು. ಏಕೆಂದರೆ ಅದು ಹೊಲಿಸಿಕೊಂಡಿದ್ದಲ್ಲ, ನಾನೇ ಒಲಿಸಿಕೊಂಡಿದ್ದು ಅಂತ ಹೇಳ್ತಾರೆ. ಕೆ.ಎಸ್. ನರಸಿಂಹಸ್ವಾಮಿಯವರು ಮಾತು ಹೇಳ್ತಾರೆ, ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ. ನೋಡಿ, ಹೆಂಡತಿಯನ್ನು ಹೇಳಿ ಮಹಾಭಾರತದಲ್ಲಿ ವನವಾಸಕ್ಕೆ ಹೋಗಬೇಕಾದ್ರೆ ದ್ರೌಪದಿಯನ್ನು ಕರ್ಕೊಂಡು ಹೋದ್ರು ಪಾಂಡವರು, ಕುಂತಿಯನ್ನು ಕರ್ಕೊಂಡು ಹೋಗಲಿಲ್ಲ. ತಾಯಿ ಕುಂತಿಯನ್ನು ವಿದುರನ ಮನೆಯಲ್ಲಿ ಬಿಟ್ಟು ಹೋದ್ರು. ಹೌದಾ? ಪತ್ನಿ ಸಹಧರ್ಮಿಣಿಯಾಗಿ ಹೋಗಿ ಕಾಡಿನಲ್ಲಿ ವನವಾಸದಲ್ಲಿ ಗಂಡನ ಜೊತೆಗೆ ಕಷ್ಟಗಳನ್ನು ಅಷ್ಟಾದ್ರೂ ನೋಡಿ ದ್ರೌಪದಿ ಹೇಗಿತ್ತು ಅಂದ್ರೆ ಎಷ್ಟೊಂದು ದಾಸಿ ಆಗಿತ್ತು ಅವಳಿಗೆ. ಆದರೆ ಗಂಡ ಮನೆಗೆ ಬಂದಾಗ ತಾನೇ ಹೋಗಿ ಬಾಗಿಲು ತೆಗಿತಿದ್ದಂತೆ. ಇದು ಒಂದು ಗೃಹಿಣಿ. ಮನೆಯಲ್ಲಿ ಗೃಹಿಣಿ ಹೇಗೆ ಲಕ್ಷಣವಾಗಿರ್ತಾಳೆ ಅನ್ನೋದಕ್ಕೆ